ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ಒಂದಿಷ್ಟು ದಿನಗಳಿಂದ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಹತ್ಯೆ ಮಾಡಿದ ಮೇಲೆ ಮೋದಿ ಸೈಲೆಂಟ್ ಆಗಿದ್ರು. ಎಲ್ಲಿ ತನಗೆ ಅಂದರೆ ನನಗೆ ಈ ರಾಜಕೀಯವೇ ಬೇಡ ಅನ್ನೋ ಹಂತಕ್ಕೆ ಹೋಗಿದ್ದ ಸೋನಿಯಾ ಕೂಡ ಅಂಕಣಗಾರ್ತಿ ಆಗೋ ಮಟ್ಟಕ್ಕೆ ಸಂತಸವೂ ಇಲ್ಲ, ಸಂತಾಪ ಕೂಡ ಇಲ್ಲ ಅನ್ನೋ ಥರ ಭಾರತ ಇತ್ತು. ಇಂಥ ಸಂದರ್ಭದಲ್ಲಿ ಭಾರತ ಇರಬೇಕಾಗಿದ್ದು ಕೂಡ ಹೀಗೆ. ವಿದೇಶಾಂಗ ನೀತಿಯಲ್ಲಿ ನೋ ಒನ್ ಈಸ್ ಪರ್ಮನೆಂಟ್ ಫ್ರೆಂಡ್ ಆ್ಯಂಡ್ ನೋ ಒನ್ ಈಸ್ ಪರ್ಮನೆಂಟ್ ಎನಿಮಿ. ಭಾರತದ ವಿಪಕ್ಷಗಳು ಮೋದಿ ಬಾಯಿ ತೆಗೆದು ಮಾತನಾಡಬೇಕು. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯಲ್ಲಿ ಶಿವನ ಪಾದ ಕಂಡ ಕ್ರೂರ ಖಮೇನಿ ಸಾವಿನ ಬಗ್ಗೆ ಏನಾದರೂ ಹೇಳಬೇಕು ಅಂತ ಕಾಯ್ತಾನೆ ಇದ್ವು. ಮೋದಿಗೆ ಗೊತ್ತಿಲ್ವಾ ಯಾವಾಗ ಏನನ್ನ ಎಷ್ಟನ್ನ ಮಾತಾಡಬೇಕು ಅಂತ? ಫಿನ್ಲ್ಯಾಂಡ್ ಅಧ್ಯಕ್ಷರ ಜೊತೆ ಮಾತನಾಡುವಾಗ ಮೋದಿ ಇರಾನ್ ಸುಪ್ರೀಂ ನಾಯಕನ ಹತ್ಯೆಯ ಬಗ್ಗೆ ಸಂತಾಪ ಅಂತ ಹೇಳಿದ್ದಾರೆ. ಅದಂತೂ ನಮ್ಮ ದೇಶದಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಬೆಂಬಲಿಸಿ ಮಾತನಾಡೋರು ಮೋದಿಯ ಸಂತಾಪದ ಮಾತೆ ನಮ್ಮ ಗೆಲುವು ಅನ್ನೋ ಥರ ಆಡ್ತಾ ಇದ್ದಾರೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಮೊನ್ನೆ ಮೋದಿ ಇಸ್ರೇಲ್ ಭೇಟಿ ಮಾಡಿ ಬಂದ್ರಲ್ಲ, ಅದೇ ಸಮಯಕ್ಕೆ ಇಸ್ರೇಲ್ ದೇಶದ ಮೊಸಾದ್ ಆ ಹೆಣ್ಣು ಪಾಕ ಖಮೇನಿ ಹತ್ಯೆಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ನೇತನ್ಯಾಹು ಅವರ ಕೈಗೆ ಕೊಟ್ಟಿತ್ತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸೇನಾ ದಾಳಿ ನಡೆಸುವುದಕ್ಕೂ 2 ದಿನ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸದಲ್ಲಿದ್ದರು. ಆದರೆ ಅವರು ಸೇಫ್ ಆಗಿ ಡೆಲ್ಲಿ ತಲುಪೋ ತನಕ ರಾಕೆಟ್ ಬಿಡಿ ಒಂದು ಸಣ್ಣ ಪಟಾಕಿ ಕೂಡ ಸಿಡಿದಿರಲಿಲ್ಲ. ಇದು ಈಗ ಬಹಳಷ್ಟು ಊಹಾಪೋಹಗಳಿಗೆ ಕಾರಣವಾಗಿದೆ. ಇರಾನ್ ಮೇಲೆ ದಾಳಿ ನಡೆಸೋಕೆ ಮೋದಿ ಭೇಟಿ ವೇಳೆಯೇ ಇಸ್ರೇಲ್ ಸಿದ್ಧತೆ ನಡೆಸಿಕೊಂಡಿತ್ತ? ಇರಾನ್ ಮೇಲಿನ ದಾಳಿ ಕುರಿತು ಮೋದಿ ಜೊತೆ ಚರ್ಚೆ ಆಗಿತ್ತ? ಈ ರೀತಿಯ ಪ್ರಶ್ನೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಹರಿದಾಡ್ತಾ ಇದ್ವು. ಈಗ ಅವುಗಳಿಗೆ ಸ್ಪಷ್ಟನೆ ದೊರೆತಿದೆ. ಖುದ್ದು ಭಾರತದಲ್ಲಿರುವ ಇಸ್ರೇಲ್ ರಾಯಭಾರದ ಕಡೆಯಿಂದ ಉತ್ತರ ಬಂದಿದೆ. ಬಟ್ ಉತ್ತರವನ್ನ ಅಷ್ಟೇ ಕೇಳಿಸ್ಕೊಳ್ಳಿ. ಅವರೇನು ಹೇಳಿದ್ದಾರೋ ಅದನ್ನ ಅಷ್ಟೇ ನಾವು ಹೇಳ್ತೀವಿ. ಮೋದಿ ಇಸ್ರೇಲ್ ಭೇಟಿ ವೇಳೆ ನಮಗೇ ಗೊತ್ತಿರಲಿಲ್ಲ. ಮೋದಿ ನಿರ್ಗಮಿಸಿದ ನಂತರವೇ ಸೇನಾ ಕಾರ್ಯಾಚರಣೆಯ ಅವಕಾಶದ ಬಗ್ಗೆ ಚರ್ಚೆ ಆಗಿತ್ತು. ಮೋದಿ ಭೇಟಿ ವೇಳೆ ಪ್ರಾದೇಶಿಕ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದೇವೆ ಹೊರತು ಇನ್ನೇನು ಚರ್ಚೆ ಆಗಿಲ್ಲ. ನಮಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ನಾವು ಬೇರೆಯವರೊಂದಿಗೆ ಮಾಹಿತಿ ಹಂಚಿಕೊಳ್ಳುವುದು ಸಾಧ್ಯವೇ ಎಂದು ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ನೀಡಿದಂಥ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಒಂದು ವಿಚಾರ ನೆನಪಿರಲಿ, ಭಾರತ ಅನ್ನೋದು ಇಸ್ರೇಲ್ನ ಆಪ್ತ ಮಿತ್ರ ದೇಶ. ಕ್ಲೋಸ್ ಫ್ರೆಂಡ್ಸ್ ಜೊತೆ ಟೀ ಕಾಫಿಗೆ ಹೋಗ್ತೀವಲ್ವಾ, ಆ ಥರ. ಮೋದಿ ಭಾರತಕ್ಕೆ ವಾಪಸ್ ಆದ ನಂತರ ಇರಾನ್ ಮೇಲೆ ದಾಳಿ ಮಾಡುವ ನಿರ್ಧಾರ ತೆಗೆದುಕೊಳ್ಳಲು 2 ದಿನಗಳು ಬೇಕಾಯಿತು. ಶನಿವಾರ ಅಂದರೆ ಫೆಬ್ರವರಿ 28 ಬೆಳಗ್ಗೆ ದಾಳಿ ನಡೆಸುವ ಬಗ್ಗೆ ಸಂಪುಟದ ಭದ್ರತಾ ಸಮಿತಿಯ ಅನುಮೋದನೆ ಪಡೆಯಲಾಯಿತು ಅಂತ ಅವರು ಹೇಳಿದ್ದಾರೆ. ಬಟ್ ಮೋದಿ ಬಂದ ದಿನಕ್ಕೂ ದಾಳಿ ಶುರುವಾದ ದಿನಕ್ಕೂ ನಮ್ಮಲ್ಲಿಯೇ ಲೆಕ್ಕ ಸಿಗುತ್ತೆ. ಫೆಬ್ರವರಿ 25 ಮತ್ತು 26ರಂದು ಪ್ರಧಾನಿ ಮೋದಿ ಇಸ್ರೇಲ್ಗೆ 2 ದಿನಗಳ ಭೇಟಿ ನೀಡಿದರು. ದಶಕಗಳ ರಾಜತಾಂತ್ರಿಕ ನಿರ್ಬಂಧವನ್ನು ಕೊನೆಗೊಳಿಸಿ ಭಾರತ ಇಸ್ರೇಲ್ ಸಂಬಂಧಗಳನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿದ ಸಂದರ್ಭ 2017ರಲ್ಲಿ ಮೋದಿ ಅಲ್ಲಿಗೆ ಭೇಟಿ ನೀಡಿದ್ದರು. ಅದಾದ ನಂತರ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ್ದು ಇದೇ ಮೊದಲು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಜೊತೆಗಿನ ಮಾತುಕತೆಯ ನಂತರ ಎರಡೂ ದೇಶಗಳು 17 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಆದರೆ ಯಾವಾಗ ಮೋದಿ ವಾಪಸ್ ಬಂದ್ರಲ್ಲ, ಶುರುವಾಯಿತು ನೋಡಿ ಅಬ್ಬರ. ಇದೆಲ್ಲ ಆಗಿ ಮೋದಿ ಭಾರತಕ್ಕೆ ಬಂದ ನಂತರ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆ ನಡೆಸಿ ಇರಾನ್ ಮೇಲೆ ದಾಳಿ ಮಾಡಿವೆ. ಇರಾನ್ ರಾಜಧಾನಿ ಟೆಹರಾನ್ ಸೇರಿದಂತೆ ಹಲವು ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆದಿದ್ದು ಈಗಲೂ ಮುಂದುವರೆದಿವೆ. ಅಣ್ವಸ್ತ್ರ ಸಂಬಂಧಿತ ಮಾತುಕತೆ ಸ್ಥಗಿತಗೊಂಡ ನಂತರ ಮತ್ತು ಇರಾನ್ ಪರಮಾಣು ಚಟುವಟಿಕೆಗಳನ್ನು ಪುನರಾರಂಭಿಸಿದೆ ಎಂಬ ಹೇಳಿಕೆಯ ನಂತರ ಆಪರೇಷನ್ ಎಪಿಕ್ ಫ್ಯೂರಿ ಎಂದು ಹೆಸರಿಡಲಾದಂಥ ಜಂಟಿ ಕಾರ್ಯಾಚರಣೆ ಆರಂಭವಾಯಿತು. ಇರಾನ್ ಮೇಲಿನ ಸೇನಾ ದಾಳಿಯಲ್ಲಿ ಈವರೆಗೆ 900ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ದುರಂತ ಅಂದರೆ ಇರಾನ್ ದೇಶದ ಮುಖ್ಯಸ್ಥರು ಸೇರಿ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಸ್ವರ್ಗ ಅಥವಾ ನರಕ
ನೋಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇರುವಾಗ ಕೂಡ ಮೋದಿ ಎರಡೂ ಕಡೆ ಭೇಟಿ ಕೊಟ್ಟಿದ್ರು. ಒಂದೇ ಒಂದು ಮಿಸೈಲ್ ಹಾರಲೇ ಇಲ್ಲ. ಇಸ್ರೇಲ್ ಹಾಗೂ ಅಮೆರಿಕ ಪ್ಲಾನ್ ಮಾಡಿಕೊಂಡು ಮಾಡಿದ ದಾಳಿಗೆ ಒಂದೇ ಒಂದು ದಿನ ಮೊದಲು ಮೋದಿ ಅಲ್ಲಿಯೇ ಇದ್ರು. ಏನು ದಾಳಿಯ ದಾಖಲೆ ಇಲ್ಲ. ಈಗ ಆಲೋಚನೆ ಮಾಡೋಣ ಅಸಲಿ ಸ್ಕ್ರೀನ್ ಪ್ಲೇ ಏನು ಅಂತ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.